ಕಳೆದ 3 ದಶಕಗಳಿಂದಲೂ ಕರ್ನಾಟಕ ಸೇರಿದಂತೆ ಆಂಧ್ರ, ತೆಲಂಗಾಣ, ದಕ್ಷಿಣ ಭಾರತ ರಾಜ್ಯಗಳಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂತು. ಸಂವಿಧಾನಬದ್ಧವಾಗಿರ್ತಕ್ಕಂಥ ಮೀಸಲಾತಿ ಸೌಲಭ್ಯಗಳಿಂದ ಶೋಷಿತ ಸಮಾಜಗಳು ವಂಚನೆ ಒಳಗಾಗ್ತದವೆ. ಹಾಗಾಗಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಅವರವರ ಜನಸಂಖ್ಯೆ ತಕ್ಕಂತೆ ವರ್ಗೀಕರಣ ಮಾಡಬೇಕಂತೇಳಿ ಕಳೆದ 3 ದಶಕಗಳಿಂದಲೂ ಹೋರಾಟ ಮಾಡ್ತಾ ಬಂದ್ವಿ. ಹಾಗಾಗಿ ಕೆಲವು ರಾಜ್ಯಗಳು ತೀರ್ಮಾನ ತೆಗೆದುಕೊಂಡು, ಕೆಲವು ರಾಜ್ಯಗಳು ತೀರ್ಮಾನ ತೆಗೆದುಕೊಳ್ಳದೆ ಗೊಂದಲದಲ್ಲಿಟ್ಟರು. ಆದರೂ ಕೂಡ ಆಂಧ್ರ ಪ್ರದೇಶದ ಈಗಿನ ಚಂದ್ರಬಾಬು ನಾಯ್ಡು ಸರ್ಕಾರ, ಅಂದಿನ ಚಂದ್ರಬಾಬು ನಾಯ್ಡು ಸರ್ಕಾರ ಒಳ ಮೀಸಲಾತಿಯನ್ನು ಮಾಡಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರ್ತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟಲ್ಲಿ ತಿರಸ್ಕರಿಸಿತು. ಆಗಿನ ಒಂದು ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರ ಪೀಠ ತಿರಸ್ಕರಿಸಿದ್ರಿಂದ ಅದು 6ನೇ ಬೆಂಚಿಗೆ ಹೋಯಿತು. ಅದರ ಜೊತೆಗೆ ದೇಶದಾದ್ಯಂತ ಹಲವಾರು ರಾಜ್ಯಗಳಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂತು. ಈ ಮಧ್ಯದಲ್ಲಿ ಕಳೆದ BJP ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡು ಒಳ ಮೀಸಲಾತಿಯನ್ನು ಮಾಡಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದನ್ನು ಕೂಡ ನಾವು ನೆನಪಿಸ್ಬೋದು. ಇದರ ಜೊತೆಯಲ್ಲಿ ನಾವು ಕೂಡ ಕೇಂದ್ರ ಸರ್ಕಾರವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಸೇರಿದಂತೆ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸಚಿವರನ್ನು ಭೇಟಿ ಮಾಡಿ ಅವರಿಗೆ ನಮ್ಮ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಡೋದ್ರ ಮೂಲಕ ಅವರನ್ನು ಮನವೊಲಿಸಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರವನ್ನು ಕೂಡ. ಈ ಮಧ್ಯದಲ್ಲಿ ನಮ್ಮವರು 6ನೇ ಬೆಂಚು 5 ಮತ್ತು 6ನೇ ಬೆಂಚಿನ ತೀರ್ಪುಗಳ ವಿರುದ್ಧವಾಗಿ 7ನೇ ಬೆಂಚಿಗೆ ಅಪೀಲನ್ನು ಹಾಕ್ಕೊಂಡ್ವಿ. ಈ ಸುಪ್ರೀಂ ಕೋರ್ಟಿಗೆ ನಾವು ಮನವಿ ಮಾಡಿದ ನಂತರ ಈ ಮಧ್ಯದಲ್ಲಿ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು, ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರವನ್ನು ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ಸಮಸ್ಯೆಯನ್ನು ಅವರಿಗೆ ಮನವರಿಕೆ ಮಾಡಿರ್ತಕ್ಕಂಥದ್ದು ಒಬ್ಬ ಮಹಾನುಭಾವನಿದ್ದಾರೆ. ಅದು RSSನ ಪ್ರಮುಖರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು. ಅವರಿಗೆ ನಮ್ಮ ಸ್ವಾಮೀಜಿಯವರ ನೇತೃತ್ವ, ಮಾದಾರಚಂದ್ರ ಸ್ವಾಮೀಜಿಯವರ ನೇತೃತ್ವದಲ್ಲಿ 2 ಬಾರಿ ನಾಗಪುರಕ್ಕೆ ಹೋಗಿ ನಮ್ಮ ಸಮಸ್ಯೆಯನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ನೀವು ಕೇಂದ್ರ ಸರ್ಕಾರವನ್ನು ಮನವೊಲಿಸ್ಬೇಕಂತೇಳಿ ಅವ್ರನ್ನ ಬೇಡ್ಕೊಂಡ್ವಿ. ಅದ್ರ ಜೊತೆಗೆ ಸನ್ಮಾನ್ಯ ಮೋಹನ್ ಭಾಗವತ್ಜಿಯವರು ಕಳೆದ 2 ವರ್ಷಗಳ ಹಿಂದೆ ಚಿತ್ರದುರ್ಗದ ನಮ್ಮ ಮಾದಾರಚನ್ನಮ್ಮ ಗುರುಪೀಠಕ್ಕೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಸನ್ಮಾನ್ಯ ಶಿವಶರಣ ಮಾದಾರಚನ್ನಯ್ಯವರ ನೇತೃತ್ವದಲ್ಲಿ ಗೋವಿಂದ ಕಾರಜೋಳ ಅವರು, ನಾರಾಯಣ ಸ್ವಾಮಿ ಅವರು, ಜಿಗಜಿಣಗಿಯವರು, ನಾನು ಮತ್ತಿತರ ಪ್ರಮುಖರೆಲ್ಲ ಸೇರಿ ಮತ್ತೊಮ್ಮೆ ಮೋಹನ್ ಭಾಗವತ್ಜಿಯವರಿಗೆ ಮನವರಿಕೆ ಮಾಡಿಕೊಟ್ಟ ನಂತರ ಅವರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೂಡ ಒಪ್ಪಿಸಿರ್ತಕ್ಕಂಥದ್ದು. ಅಂದರೆ ನಮ್ಗೆ ಏನು ಸಮಸ್ಯೆ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ, ದಕ್ಷಿಣ ಭಾರತದಲ್ಲಿ ಒಳ ಮೀಸಲಾತಿಯನ್ನು ಯಾತಕ್ಕಾಗಿ ಕೇಳ್ತದ್ರೆ ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು, ಅವ್ರನ್ನ ಮನವೊಲಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಇವತ್ತು ಇದೆಲ್ಲ ಪರಿಣಾಮವಾಗಿ ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗ್ ನಡ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಕೂಡ ನಮ್ಮ ಪರವಾಗಿ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಒಂದು ನಮ್ಮ ಪರವಾಗಿ ಕೇಂದ್ರ ಸರ್ಕಾರ ಕೂಡ ಇಂಪ್ಲೀಡ್ ಆಗಿ ಸಾಲಿಸಿಟರ್ ಜನರಲ್ ತುಷಾರ್ ಗಿರಿನಾಥ್ ಅವರ ಸಾಲಿಸಿಟರ್ ಜನರಲ್ ಕೂಡ ನಮ್ಮ ಪರವಾಗಿ ವಕಾಲತ್ತನ್ನು ವಹಿಸಿರ್ತಕ್ಕಂಥದ್ದು. ಇದೆಲ್ಲ ಕೇಂದ್ರ ಸರ್ಕಾರ ಮತ್ತು ನಮ್ಮಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ಸುಪ್ರೀಂ ಕೋರ್ಟು ಇವತ್ತು ಮಹತ್ತರವಾದಂಥ ಸುಮಾರು 3 ದಶಕಗಳ ಹೋರಾಟಕ್ಕೆ ಇವತ್ತು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಸನ್ಮಾನ್ಯ DY ಚಂದ್ರಚೂಡ್ ಅವ್ರನ್ನ, ಚೀಫ್ ಜಸ್ಟಿಸ್ DY ಚಂದ್ರಚೂಡ್ ಅವರನ್ನು ಮತ್ತು ಜಸ್ಟಿಸ್ ವಿಕ್ರಮ್ನಾಥ್, ಜಸ್ಟಿಸ್ ಪಂಕಜ್ ಮಿತ್ತಲ್, ಜಸ್ಟಿಸ್ ಸತೀಶ್ ಚಂದ್ರ ಶರ್ಮಾ, ಜಸ್ಟಿಸ್ BR ಬರ್ವಾಲ್, ಶ್ರೀಮತಿ ಬಾಲಾ ಎಂ ತ್ರಿವೇದಿ ಹಾಗೂ
ಜಸ್ಟಿಸ್ ಮನೋಜ್ ಮಿಶ್ರಾ ಇವರನ್ನು ನಮ್ಮ ಹೋರಾಟಗಾರರ ಪರವಾಗಿ ಮತ್ತು ಶೋಷಿತ ಸಮಾಜಗಳ ಪರವಾಗಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸಕ್ಕೆ ಬಯಸ್ತೀನಿ. ಅದರ ಜೊತೆಯಲ್ಲಿ ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ಮತ್ತು ಸನ್ಮಾನ್ಯ ಮೋಹನ್ ಭಾಗವತ್ಜಿಯವರನ್ನ ನಮ್ಮ ಸಮಾಜದ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಬಂಧುಗಳು. ಇವತ್ತು ಇದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪು. ಒಳ ಮೀಸಲಾತಿ ಕೊಡೋದ್ರಿಂದ ಯಾವುದೇ ಸಂವಿಧಾನಕ್ಕೆ ಅಡೆತಡೆ ಆಗ್ತಕ್ಕಂಥದ್ದು ಏನೂ ಇಲ್ಲ, ಯಾವುದೇ ನಿಯಮಗಳು ಕೂಡ ಉಲ್ಲಂಘನೆ ಆಗಲ್ಲ. ಹಾಗಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೋದು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಯಾವ ರಾಜ್ಯಗಳಲ್ಲಿ ಈ ಬೇಡಿಕೆ ಇದೆ, ಈ ಬೇಡಿಕೆಯನ್ನು ನೀವು ಯಾವುದೇ ತಕರಾರು ಇಲ್ಲದೆ ನೀವು ಜಾರಿ ಮಾಡ್ಬೋದು ಅಂತೇಳಿ ಕೂಡ ಆಯಾ ರಾಜ್ಯಗಳು ಕೂಡ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಬಹಳ ಮಹತ್ತರವಾದಂಥ ತೀರ್ಪನ್ನು. ಈ ತೀರ್ಪನ್ನು ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯಾವ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಬೇಡಿಕೆ ಇದೆ ಆ ಬೇಡಿಕೆಯನ್ನು ತಕ್ಷಣವೇ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಯಥಾವತ್ತಾಗಿ ಜಾರಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳನ್ನ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ತಾರೆ. ಬಾಧಿತ ಆಗಲ್ಲ, ಹಾಗಾಗಿ ಇದು ಯಥಾವತ್ತಾಗಿ ಜಾರಿ ಮಾಡ್ಬೋದು. ಅದ್ರ ಜೊತೆಗೆ ಎಲ್ಲೆಲ್ಲಿ ಯಾವ ರಾಜ್ಯಗಳಲ್ಲಿ ಬೇಡಿಕೆ ಇದೆ ಆ ರಾಜ್ಯಗಳಲ್ಲಿ ಇದನ್ನು ಜಾರಿ ಮಾಡ್ತಕ್ಕಂಥದ್ದು ಆಗ್ಬೋದು ಅಂತೇಳಿ ಭಾಳ ಸ್ಪಷ್ಟವಾದಂಥ ತೀರ್ಮಾನ ಕೊಟ್ಟಿದ್ದಾರೆ. ಯಾವ ಗುಂಪುಗಳಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿ ಅದು ಸದನದಲ್ಲಿ ತೀರ್ಮಾನ ಮಾಡಿ ಕಳಿಸಿರ್ತಕ್ಕಂಥದ್ದು, ಸಂಪುಟದಲ್ಲಿ ತೀರ್ಮಾನ ಮಾಡಿ ಕಳಿಸಿರ್ತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಕೂಡಲೇ ಅದನ್ನು ಜಾರಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರಲ್ಲಿ ನಾನು ಮನವಿ ಮಾಡ್ತೇನೆ ಸರ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.